ವೆಲ್ಕಮ್ ಬ್ಯಾಕ್. ಶಾಸಕ ಮುನಿರತ್ನರದ್ದೇ ಧ್ವನಿ ಅನ್ನೋ ಶಾಕಿಂಗ್ ರಿಪೋರ್ಟ್ ಈಗ FSL ನಿಂದ ಸದ್ಯ ಹೊರಬಿದ್ದಿದೆ. ಸದ್ಯ ಶಾಸಕ ಮುನಿರತ್ನ ಮುಂದಿನ ದಾರಿ ಏನು? ಈ ಕೇಸ್ ಪ್ರಕರಣದ ಶಿಕ್ಷೆಯಿಂದ ಶಾಸಕ ತಪ್ಪಿಸಿಕೊಳ್ಳಲು ಚಾನ್ಸೇ ಇಲ್ವಾ? ಶಾಸಕ ಮುನಿರತ್ನಗೆ ಮುಳುವಾಗಲಿದೆಯಾ ಜಾತಿ ನಿಂದನೆ ಕೇಸ್? ಮುನಿರತ್ನಗೆ ಕಾಡ್ತಿದೆಯಾ ಶನಿ ಕಾಟ? ಈ ಕುರಿತ ಮತ್ತಷ್ಟು ಡೀಟೇಲ್ಸ್ ನಿಮಗಾಗಿ. RR ನಗರ ಕ್ಷೇತ್ರದ ಶಾಸಕ ಮುನಿಗೆ ಮತ್ತಷ್ಟು ಸಂಕಷ್ಟ. ಮುನಿರತ್ನಗೆ ಮುಳುವಾಗಲಿದೆಯ ಬಾಯಿ ಚಪಲದ ಮಾತು. ಮುನಿ ಶನಿ ಕಾಟಕ್ಕೆ ಕಾರಣವಾದ ಜಾತಿ ನಿಂದನೆ ಕೊಳಕ ಬೈಗುಳ. ಯಾರೇ ಆಗಲಿ ಸಾರ್ವಜನಿಕ ಬದುಕಿಗೆ ಅಂತ ಒಮ್ಮೆ ಎಂಟ್ರಿ ಕೊಟ್ಟ ಮೇಲೆ ಒಂದಲ್ಲ 100 ಬಾರಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು. ಅಷ್ಟೇ ಅಲ್ಲ, ಮಾತು ಅಂತ ಬಂದ್ರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಮಾತನಾಡಬೇಕು. ಕಾರಣ ನಮ್ಮ ಮಾತಿಗೆ ಸಾವಿರಾರು ಲಕ್ಷಾಂತರ ಕಿವಿಗಳು ಕಾಯುತ್ತಿರುತ್ತವೆ. ಹಾಗೊಂದು ವೇಳೆ ಸಣ್ಣ ಮಾತು ದೊಡ್ಡ ಪ್ರಮಾದವನ್ನ ಉಂಟು ಮಾಡುತ್ತದೆ ಅನ್ನೋದಕ್ಕೆ 10 ಹಲವು ನಿರ್ದೇಶನಗಳು ನಮ್ಮ ಕಣ್ಣ ಮುಂದೆ ದಿನನಿತ್ಯ ನಡೆಯುತ್ತಲೇ ಇರುತ್ತವೆ, ಗಮನಿಸುತ್ತಲೇ ಇರುತ್ತೇವೆ. ಇನ್ನು ಕೂಲಿ ಕಾಂಟ್ರಾಕ್ಟರ್ನಿಂದ ಮಂತ್ರಿಗಿರಿಯವರೆಗೆ ಬಂದ ಮುನಿರತ್ನಗೆ ಅವರ ಅರಿವು ಇದ್ದೇ ಇರುತ್ತದೆ. ಹಾಗಿದ್ದಾಗಿಯೂ ಕೂಡ ಮುನಿರತ್ನ ತನ್ನ ನಾಲಿಗೆ ಹರಿಬಿಟ್ಟಿದ್ದ, ಆಡಬಾರದ ಮಾತು ಆಡಿದ್ದ. ಜನರ ಬಾಯಿಗೆ ಆಹಾರವಾಗಿದ್ದಷ್ಟೇ ಅಲ್ಲ, ಕಾನೂನಿನ ಸಂಕಷ್ಟಕ್ಕೂ ಸಿಲುಕಿದ್ದಾರೆ. ಅದಕ್ಕೂ ಮಿಗಿಲಾಗಿ ನನ್ನ ಕಟ್ಟಾಜ್ಞೆಯಲ್ಲಿರೋರು ಅನ್ನೋ ಅಹಂನಿಂದ ಬಹುಶಃ ಶಾಸಕ ಮುನಿರತ್ನ ತನ್ನ ನಾಲಿಗೆ ಹರಿಬಿಟ್ಟಿದ್ದನು ಅನಿಸುತ್ತೆ. ಅಲ್ಲದೆ ಆತನಿಂದಲೇ ಇಂತಹ ರೆಕಾರ್ಡ್ ಬ್ಲಾಕ್ ಮೇಲ್ ಗೇಮ್ ಕಳ್ತಿದ್ದ ಚೆಲುವರಾಜು ಸಲೀಸಾಗಿ ಮುನಿರತ್ನ ಲಾಕ್ ಮಾಡಲು ಪ್ಲಾನ್ ಮಾಡಿದ್ದವನಂತೆ ಶಾಸಕ ಮುನಿರತ್ನರ ಬೈಗುಳದ ಮಾತುಗಳನ್ನ ರೆಕಾರ್ಡ್ ಮಾಡಿ ದೂರು ನೀಡಿದ್ದ ವೇಲು ನಾಯಕ್. ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮಾತ್ರವಲ್ಲದೆ ಕಮಿಷನ್ ಕಿಕ್ ಬ್ಯಾಕ್ ಆರೋಪದಡಿ ವೈಯಾಲಿ ಕಾವಾಲ್ ಠಾಣೆಯಲ್ಲಿ ಸೆಪ್ಟೆಂಬರ್ 13ರಂದು ದೂರು ನೀಡಿದ್ದ ವೇಲು ನಾಯ್ಕರ್ ಕೂಡಲೇ ಅಲರ್ಟ್ ಆದ ಪೊಲೀಸರು ಕೋಲಾರದ ಬಳಿ ಸೆಪ್ಟೆಂಬರ್ 14ರಂದು ಶಾಸಕ ಮುನಿರತ್ನರನ್ನ ವಶಕ್ಕೆ ಪಡೆದಿದ್ರು. ಅದರ ಬೆನ್ನಲ್ಲೇ ಕಗ್ಗಲೀಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿತ್ತು. ಶಾಸಕ ಸೇರಿ 6 ಜನ ವಿರುದ್ಧ ಕಗ್ಗಲೀಪುರದಲ್ಲಿ ಕೇಸ್ ದಾಖಲಾಗಿತ್ತು. ಈ ವೇಳೆಗಾಗಲೇ ವೈಯಾಲಿ ಕಾವಾಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಸಂಬಂಧ ಬಂಧಿತನಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮುನಿರತ್ನರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದಿದ್ದ ಕಗ್ಗಲೀಪುರ ಪೊಲೀಸರು. ಅಷ್ಟೊತ್ತಿಗೆ ಶಾಸಕ ಮುನಿರತ್ನ ಹೆಗಲಿಗೆ ಶನಿ ಹೆಗಲೇರಿದ್ದಾಗಿತ್ತು. ಒಂದರ ಬೆನ್ನ ಹಿಂದೆ ಒಂದರಂತೆ ದೂರುಗಳು ದಾಖಲಾಗಿತ್ತು. ಸಾಲದಕ್ಕೆ ಸಚಿವ ಎನ್ ಚೆಲುವರಾಯಸ್ವಾಮಿ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕ್ರಮಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಕಾರಣ ಜಾತಿಗಳ ನಡುವೆ ವೈಷಮ್ಯ ಹರಡುತ್ತಿದ್ದಾರೆ. ಒಕ್ಕಲಿಗ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ್ದಾರೆ. ರಾಜಕಾರಣಿಗಳಿಗೆ ಇದು ತರವಲ್ಲ, ಸೂಕ್ತ ಕ್ರಮಕ್ಕೆ ಸೂಚಿಸಿ ಅಂತ ಪಟ್ಟು ಹಿಡಿದಿದ್ದರು. ಆ ವೇಳೆಗಾಗಲೇ ಶಾಸಕ ಮುನಿರತ್ನ ವಿರುದ್ಧ 2 ಪ್ರಕರಣಗಳು ದಾಖಲಾಗಿದ್ದು ಒಂದು ಭಾಗವಾದರೆ, ರಾಜ್ಯದಲ್ಲಿ ಮಾಜಿ ಮಂತ್ರಿ ಶಾಸಕನ ಕರ್ಮಕಾಂಡ ರಾಜ್ಯದಲ್ಲಿ ಸಾಕಷ್ಟು ಹಲ್ಚಲ್ ಎಬ್ಬಿಸಿತ್ತು. ಇದು ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳು ವಿರುದ್ಧ ಜಾಟಿ ಬೀಸಲು ಅಸ್ತ್ರವಾಗಿತ್ತು. ಇತ್ತ ವಿಪಕ್ಷಗಳಿಗೆ ನುಂಗಲಾರದ ತುತ್ತಾಗಿತ್ತು. ಇನ್ನು ಶಾಸಕ ಮುನಿರತ್ನ ವಿರುದ್ಧ ಎಲ್ಲಾ ಪ್ರಕರಣಗಳ ತನಿಖೆಗೆ ಸರ್ಕಾರ SIT ನೀಡಿತ್ತು. ಇನ್ನು ತನಿಖೆಯನ್ನ ಕೈಗೆತ್ತಿಕೊಂಡ CID SIT ಟೀಮ್ ಇನ್ನು ಮುನಿರತ್ನ ಮೂಲಕ ಶೋಧಕ್ಕೆ ಇಳಿದಿತ್ತು. ಅದರ ಭಾಗವಾಗಿಯೇ ಮುನಿರತ್ನ ಜಾತಿ ನಿಂದನೆ ಚುರುಕುಗೊಳಿಸಿತ್ತು. ಹಾಗಾಗಿ ಪ್ರಕರಣದ ಮೂಲ ಆಡಿಯೋವನ್ನ ಪಡೆದು FSLಗೆ ಕಳುಹಿಸಲಾಗಿತ್ತು. ಸದ್ಯ FSL ವರದಿ ಬಂದಿದ್ದು ಮುನಿರತ್ನದೇ ಆಡಿಯೋ ಅನ್ನೋದು ದೃಢಪಟ್ಟಿದೆ ಎನ್ನಲಾಗಿದೆ. ಅಶೋಕ್ ನಗರ ಠಾಣೆಯಲ್ಲಿ ಮುನಿರತ್ನ ಅವರ ಸ್ಯಾಂಪಲ್ ಧ್ವನಿಯನ್ನ ಪಡೆಯಲಾಗಿತ್ತು. ಅದೇ ವೇಳೆ ದೂರುದಾರರ ಧ್ವನಿಯನ್ನ ಸ್ಯಾಂಪಲ್ ಪಡೆಯಲಾಗಿತ್ತು. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಮುನಿರತ್ನ ಅವರ ಜಾತಿ ನಿಂದನೆಯ ಸಂಭಾಷಣೆಯ ಆಡಿಯೋ ಕ್ಲಿಪ್ಗಳನ್ನ ಸಹ ಸಂಗ್ರಹಿಸಲಾಗಿತ್ತು. ಜೊತೆಗೆ ಮುನಿರತ್ನ ಚೆಲುವರಾಜು ಅವರ ದೂರವಾಣಿ ಸಂಭಾಷಣೆಯು ದಾಖಲಾಗಿದ್ದ ಆಡಿಯೋ ಪರಿಕರವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಇವಿಷ್ಟನ್ನು FSLಗೆ ಕಳುಹಿಸಲಾಗುತ್ತಿದ್ದಂತೆ ಅಧಿಕಾರಿಯೊಬ್ಬರು ತಿಳಿಸಿದರು.
ಜಾತಿ ನಿಂದನೆ ಕೇಸ್ನಲ್ಲಿ ಹೊರಬಂದ ಕೂಡಲೇ ಅವರು ಅತ್ಯಾಚಾರ ಪ್ರಕರಣವೊಂದರಲ್ಲಿ ಜೈಲು ಸೇರಿದ್ದರು. ರಾಮನಗರದ ಕಗ್ಗಲೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನ ಬಂಧಿಸಲಾಗಿತ್ತು. ಆ ಪ್ರಕರಣದಲ್ಲೂ ಶಾಸಕ ಮುನಿರತ್ನಗೆ ಮಧ್ಯಂತರ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಆದರೂ ಶಾಸಕ ಮುನಿರತ್ನಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಅಂತಿದ್ದಾರೆ ಕಾನೂನು ತಜ್ಞರು. ಇನ್ನು ಶಾಸಕ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರ ಮೇಲಿನ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಶಾಸಕ ಮುನಿರತ್ನ ಅವರು ಜಾಮೀನಿನ ಮೇಲೆ ಹೊರಗೆ ಇದ್ದಾರೆ. ಪ್ರಕರಣ ಸಂಬಂಧಪಟ್ಟಂತೆ ಅಕ್ಟೋಬರ್ 15ರಂದು ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಜಾಮೀನು ನೀಡಿದೆ. ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಸುಮಾರು 40 ವರ್ಷದ ಮಹಿಳೆಯೊಬ್ಬರು ನೀಡಿದ ದೂರಿನ ಮೇರೆಗೆ ಶಾಸಕರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ರಾಮನಗರದ ಜಿಲ್ಲೆಯ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ಅವರ ವಿರುದ್ಧ 40 ವರ್ಷದ ಮಹಿಳೆಯರೊಬ್ಬರು ಅತ್ಯಾಚಾರ ಪ್ರಕರಣ ದಾಖಲು ಮಾಡಿದ್ರು. ಅಲ್ಲದೆ ಪ್ರಕರಣದಲ್ಲಿ 7 ಮಂದಿಯ ವಿರುದ್ಧ ಎಫ್ಐಆರ್ ಆಗಿತ್ತು. ರಾಜ್ಯ ಸರ್ಕಾರ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಿದೆ. ಇದಕ್ಕೂ ಮುನ್ನ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿತ್ತು. ಅವರ ವಿರುದ್ಧ ಒಕ್ಕಲಿಗ ಹಾಗೂ ದಲಿತ ಸಂಘಟನೆಗಳು ರಾಜ್ಯಾದ್ಯಂತ ಭಾರೀ ಪ್ರತಿಭಟನೆಗಳು ಸಹ ನಡೆದಿದ್ದವು. ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳ ಅಧಿಕಾರಿಗಳು ಸಂತ್ರಸ್ತೆಯ ದೂರಿನ ಮೇರೆಗೆ ಶಾಸಕ ಮುನಿರತ್ನ ಅವರ ಗೋಡನ್, ಮನೆಯ ಕಚೇರಿ, ನಿವಾಸ ಮಾತ್ರವಲ್ಲದೆ ವಿಕಾಸಸೌಧಕ್ಕೆ ಕರೆದೊಯ್ದು ಸ್ಥಳ ಮಹಾಜರು ಮಾಡಿದ್ದಾರೆ. ವಿಕಾಸಸೌಧವಾಗಲಿ, ವಿಧಾನಸೌಧವಾಗಲಿ ರಾಜ್ಯದ ಐತಿಹಾಸಿಕ ಹಾಗೂ ಪವಿತ್ರವಾದ ಶೈಕ್ಷಣಿಕ ಹಾಗೂ ಪ್ರೇಕ್ಷಣಿಕ ಸ್ಥಳಗಳ ಅಂತಹ ಕಟ್ಟಡಗಳಲ್ಲಿ ಇಂತಹ ನೀಚ ಕೆಲಸ ಮಾಡಲು ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನಾಳುವ ಜನಪ್ರತಿನಿಧಿಗಳು ಮುಂದಾಗಿರೋದು ನೋಡಿದ್ರೆ ನಾವು ಯಾವ ದಿಶೆಯಲ್ಲಿ ಸಾಗುತ್ತಿದ್ದೇವೆ. ನಾಗರಿಕ ಸಮಾಜದಲ್ಲಿ ಜನರು ತಲೆ ತಗ್ಗಿಸುವಂತಹ ಅನಾಗರಿಕ ಕೃತ್ಯಗಳು ನಮ್ಮನ್ನಾಳುವ ಜನರಿಂದ ನಡೆಯುತ್ತಿರೋದು ಮಾತ್ರ ಅಸಹ್ಯಕರವಾದ ಸಂಗತಿ ಅಂದ್ರೆ ಖಂಡಿತ ತಪ್ಪಾಗಲಾರದು. ಶಾಸಕ ಮುನಿರತ್ನ ಈ ಹಿಂದೆ ತೋಟಗಾರಿಕಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರಿಗೆ ನೀಡಿದ್ದ 3ನೇ ಮಹಡಿಯ 334ನೇ ಕೋಣೆಯ ಕರೆದೊಯ್ದು ಮಹಾಜನು ನಡೆಸಿದರು. ಯಾವ ಸ್ಥಳದಲ್ಲಿ ಮುನಿರತ್ನ ಲೈಂಗಿಕ ದೌರ್ಜನ್ಯ ಎಸಗಿದರು ಎಂಬುದು ಸೇರಿದಂತೆ ವಿವಿಧ ಪ್ರಶ್ನೆಗಳನ್ನು ಕೇಳಿ ಸಂತ್ರಸ್ತೆಯಿಂದ ಲಿಖಿತ ಮತ್ತು ಮೌಖಿಕ ಹೇಳಿಕೆ ಸಹ ಪಡೆದುಕೊಂಡಿದ್ದಾರೆ. ಅಲ್ಲದೆ ಈ ಪ್ರಕ್ರಿಯೆಯನ್ನ ವಿಡಿಯೋ ಮಾಡಿಕೊಳ್ಳಲಾಗಿದೆ. ಇನ್ನು ಸೆಪ್ಟೆಂಬರ್ 18ರಂದು ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಕಗ್ಗಲೀಪುರ ಠಾಣಾ ಪೊಲೀಸರು ಸೆಪ್ಟೆಂಬರ್ 21ರಂದು ಮುನಿರತ್ನ ಅವರನ್ನ ಬಂಧಿಸಿದ್ದರು. ಬಳಿಕ ಆರೋಪಿ ಹಾಗೂ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಾಜರು ಮಾಡಿಸಿದ್ದರು. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕಳುಹಿಸಿದ್ದರು. ಮುನಿರತ್ನರನ್ನ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿದ್ದರು. ಇದೀಗ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಹಾಗೂ ವೈದ್ಯಕೀಯ ವರದಿಗಳು ತನಿಖಾ ತಂಡದ ಕೈ ಸೇರಿವೆ. ಮುನಿರತ್ನ ಮತ್ತು ತಂಡ ಯಾವ ರೀತಿ ಹನಿ ಟ್ರ್ಯಾಪ್ ಮಾಡುತ್ತಿದ್ದರು, ಅದಕ್ಕಾಗಿ ಯಾವ ಕೋಣೆಯಲ್ಲಿ ಯಾವ ಭಾಗದಲ್ಲಿ ರಹಸ್ಯ ಕ್ಯಾಮೆರಾಗಳು ಇಡುತ್ತಿದ್ದರು ಎಂಬುದು ಸೇರಿದಂತೆ ಎಸ್ಐಟಿ ಸಾಕಷ್ಟು ಮಾಹಿತಿ ಪಡೆದುಕೊಂಡಿದೆ. ಇದೀಗ ಭಾಗಾಂಶ ತನಿಖೆ ಪೂರ್ಣಗೊಳಿಸುವ ಎಸ್ಐಟಿ ಅಧಿಕಾರಿಗಳು ನವೆಂಬರ್ ಅಂತ್ಯದೊಳಗೆ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು, ಆ ವಿಡಿಯೋ ಮುನಿರತ್ನದ್ದೇ ಅಂತ ಕನ್ಫರ್ಮ್ ಆಗಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣದ ತನಿಖೆಯ ಪ್ರಗತಿಯಲ್ಲಿದೆ. ಈ ಎಲ್ಲ ಬೆಳವಣಿಗೆಗಳು ಗಮನಿಸುತ್ತಿರುವ ರಾಜಕೀಯ ವಿಶ್ಲೇಷಕರು ಶಾಸಕ ಮುನಿರತ್ನಗೆ ಶನಿ ಎಗಲೇರಿದೆ ಅಂತಿದ್ರೆ ಮತ್ತೆ ಕೆಲವರು ಹೇಳೋ ಕಥೆನೇ ಬೇರೆ. ಸದ್ಯ ವೈಯಾಲಿ ಕವಾಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಜಾತಿ ನಿಂದನೆಯ ಪ್ರಕರಣಕ್ಕೆ ಬಲವಾದ ಸಾಕ್ಷಿ ಸಿಕ್ಕಂತಾಗಿದೆ. ಮುನಿರತ್ನ ಅವರು ಮಾತನಾಡಿದ್ದ ಆಡಿಯೋ ಅವರದ್ದೇ ಅನ್ನೋ ವಿಧಿವಿಜ್ಞಾನ ಪ್ರಯೋಗಾಲಯ ವರದಿ ಬಂದಿದ್ದು ಮುನಿರತ್ನ ವಿರುದ್ಧ ಈ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ. ಸದ್ಯ ಬೇಲ್ ಮೇಲೆ ಹೊರಗಡೆ ಇರುವ ಶಾಸಕ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ವೈಯಾಲಿ ಕವಾಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ 2 ಪ್ರಕರಣಗಳು ಸಂಬಂಧ ಒಂದೊಂದೇ ಸಾಕ್ಷಿಗಳನ್ನ ತನಿಖಾಧಿಕಾರಿಗಳು ಕಲೆ ಹಾಕಿದ್ದು, ಮುಂದಿನ ದಿನಗಳಲ್ಲಿ ಶಾಸಕ ಮುನಿರತ್ನಗೆ ಕಾನೂನಿನ ಕುಣಿಯಲ್ಲಿ ಬಿಗಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತಿದ್ದಾರೆ ಕಾನೂನು ತಜ್ಞರು. ಈ ನಡುವೆ ಶಾಸಕ ಮುನಿರತ್ನ ಮತ್ತೆ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದಾರೆ.
ಶಾಸಕ ಮುನಿರತ್ನ ವಿರುದ್ಧ ಆರೋಪಗಳ ಕೇಳಿ ಬಂದಾಗ, ದೂರುಗಳು ದಾಖಲಾದಾಗ ಬಿಜೆಪಿ ಭಾರೀ ಮುಜುಗರಕ್ಕೆ ಗುರಿಯಾಗಿತ್ತು. ಅಷ್ಟಾದ್ರೂ ಅಲ್ಲೊಬ್ರು ಇಲ್ಲೊಬ್ರು ಮುನಿರತ್ನ ಅವರ ತಪ್ಪು ಸಾಬೀತಾಗಲಿ ಪಕ್ಷ ಶಿಸ್ತಿನ ಕ್ರಮ ಜರುಗಿಸುತ್ತದೆ ಅಂದಿದ್ರು. ಆದರೆ ಈ ಎಲ್ಲ ಪ್ರಕರಣಗಳಲ್ಲಿ ಜೈಲ್ ಸೇರಿ ಬೇಲ್ ಮೇಲೆ ಹೊರಗಿರೋದು ಮಾತ್ರವಲ್ಲ, ಬಿಜೆಪಿಯ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಿದ್ದಾರೆ. ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ವಕ್ಫ್ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸಿದ್ದರು. ವಿರುದ್ಧ ಕೆಟ್ಟ ಕೊಳಕ ಭಾಷೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆರೋಪದ ಹಿನ್ನೆಲೆ ಶಾಸಕ ಮುನಿರತ್ನಗೆ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ. ಸದ್ಯ ಕೊಂಚ ರಿಲೀಫ್ ಆಗಿರುವ ಶಾಸಕ ಮುನಿರತ್ನಗೆ ಮುಂದಿನ ದಿನಗಳಲ್ಲಿ ಎದುರಾಗಲಿದೆ ಮತ್ತಷ್ಟು ಸಂಕಷ್ಟ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಎನ್ನಲಾಗ್ತಾ ಇದೆ. ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗುತ್ತದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತಿನಂತೆ ಶಾಸಕ ಮುನಿರತ್ನ ನಾಲಿಗೆಯ ಚಪಲದಿಂದ ಸದ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗುತ್ತಿಗೆದಾರರಿಗೆ ನಿಂದಿಸಿದ್ದ ಆಡಿಯೋ ಮುನಿರತ್ನದ್ದೇ ಅಂತ ಹೇಳಲಾಗ್ತಿದ್ದು, ಕಾನೂನಿನ ಸುಳಿಗೆ ಶಾಸಕ ಸಿಲುಕೋದು ಪಕ್ಕಾ ಎನ್ನಲಾಗ್ತಿದೆ. ಕಾನೂನಿನ ಸಮರಕ್ಕೆ ಮುನಿರತ್ನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಅಂದರ್ ಬಾಹರ್ ಪಾಪಿಗಳ ಲೋಕದಲ್ಲಿ ಮುನಿ ಧ್ವನಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.